ಗರ್ಲ್ಸ್ ಗ್ಯಾಂಗ್ ವಾರ್ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಈಗಾಗಲೇ ಇಂತಹ ಒಂದು ಸಮಾಜ ಈಗ ನಿರ್ಮಾಣ ಆಗ್ತಾ ಇರುವಂತದ್ದು, ಮಕ್ಕಳ ಭವಿಷ್ಯದ ಕತೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ತಾ ಇದೆ. ಸೌಜನ್ಯ ವಸಿಷ್ಠ ಅವರೇ, ಇಂತಹ ಸಂದರ್ಭದಲ್ಲೇ ಮಕ್ಕಳನ್ನ ತಿದ್ದಿ ತೀಡಬೇಕಾದಂತಹ ಪರಿಸ್ಥಿತಿ, ಪೋಷಕರಾಗಿರ್ಬೋದು ಅಥವಾ ಶಾಲೆಯ ಟೀಚರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಇದೊಂದು ಟಫ್ ಟೈಮ್ ಅಂತ ಹೇಳಿ, ಆ ಏಜ್ ನ ಮಕ್ಕಳನ್ನ ಸರಿ ಮಾಡುವಂತದ್ದು, ಅವರು ಬೇರೆ ಬೇರೆ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ ಹೇಳಿ, ಇಲ್ಲಿ ಎಲ್ಲರ ಪಾತ್ರ ಏನು, ಎಲ್ಲರ ಜವಾಬ್ದಾರಿ ಏನು ಅಂತ ಹೇಳ್ತೀರಿ? ಮೇಡಮ್, ತುಂಬಾ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗಿನ ಮಕ್ಕಳ ಬಿಹೇವಿಯರ್ ಅಲ್ಲಿ ಯಾವ್ದು ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳಿದ್ರೆ ವಿಜುವಲ್ ಮೀಡಿಯಾ. ಯಾಕಂತ ಹೇಳಿದ್ರೆ ಈಗ ರಿಯಾಲಿಟಿ ಎಸ್ಕೇಪ್ ಆಗ್ಲಿಕ್ಕೆ ಏನ್ ಮಾಡ್ತೀವಿ, ನಮಗ್ ಬೋರ್ ಆದ್ರೆ ಮುಂಚೆ ಆದ್ರೆ ಪುಸ್ತಕ ಓದ್ತಿದ್ವಿ, ಅಥವಾ ಏನೋ ಒಂದು ನೇಚರ್ ವಾಕ್ ಆಗಿರ್ಬೋದು, ಏನೋ ಹೊರಗಡೆ ಆಟ ಆಡೋದು, ಮಕ್ಕಳ ಜೊತೆ ಬೆರೆಯೋದು. ಈಗ ನೋಡಿ, ನೀವು ಯಾರ್ದೇ ಮನೆಗೆ ಹೋಗಿ, ಓಕೆ, ಸುಮ್ನೆ ಹೋಗಿ ಅಬ್ಸರ್ವ್ ಮಾಡಿ, ಮಕ್ಕಳು ಸೋಫಾ ಮೇಲೆ ಟ್ಯಾಬ್ ಇಟ್ಕೊಂಡು ಕೂತಿರ್ತಾರೆ, ಇಲ್ಲ ಮೊಬೈಲ್ ಇಟ್ಕೊಂಡಿರ್ತಾರೆ, ಇಲ್ಲ ಟಿವಿ ಇಟ್ಕೊಂಡಿರ್ತಾರೆ. ಆಚೆ ಹೋಗಿ ಆಟ ಆಡು ಅಂತ ಹೇಳಿದ್ರೆ ಆಟ ಆಡಲ್ಲ. ಯಾರು ಮಾತಾಡ್ಸಿದ್ರೆ ಇರಿಟೇಷನ್ ಒಳಗಾಗ್ತಾರೆ. ಅದ್ರಲ್ಲೂ ಈಗಿನ ಕಾಲದ ಮಕ್ಕಳು ಏನಂತ ಹೇಳಿದ್ರೆ, ಅವರೇ ಒಂದು ವರ್ಚುವಲ್ ಲೋಕಕ್ಕೆ ತಮ್ಮನ್ನ ತಾವು ತೊಡ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಇಲ್ಲಿ ಪೋಷಕರ ಪಾತ್ರ ತುಂಬಾನೇ ಮುಖ್ಯ. ಯಾಕಂತ ಹೇಳಿದ್ರೆ ಮಕ್ಕಳು ಒಂದ್ ಸ್ಟೇಜ್ಗೆ ಹೋದ್ಮೇಲೆ ನಾವೇನ್ ಮಾಡ್ತೀವಿ, ಅವ್ರ ಮೇಲೆ ಕೊಡ್ತಕ್ಕಂಥ ಅಟೆನ್ಷನ್ ಅನ್ನ ಕಡಿಮೆ ಮಾಡ್ಬಿಡ್ತೀವಿ. ಇಂಥ ಸಮಯದಲ್ಲಿ ಮಕ್ಕಳಿಗೆ ನಮ್ಮ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಅವರ ಬಿಹೇವಿಯರ್, ಅವರ ಫ್ರೆಂಡ್ಸ್ ಯಾರ ಜೊತೆ ಇದ್ದಾರೆ, ಏನನ್ನ ನೋಡ್ತಾ ಇದಾರೆ, ಏನನ್ನ ಕೇಳ್ತಾ ಇದಾರೆ. ಯಾಕಂತ ಹೇಳಿದ್ರೆ ವಾಟ್ ವಿ ಸಿ, ವಾಟ್ ವಿ ಹಿಯರ್, ಹೂಮ್ ವಿ ಬಿ ವಿತ್, ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಹೇಳ್ತಾರಲ್ಲ, ಸವಾಸ್ತೋಷದಿಂದ ಸನ್ಯಾಸಿನೂ ಕೆಟ್ಟ ಅಂತ. ಖಂಡಿತವಾಗಿ ನಾವ್ ಯಾರ ಜೊತೆ ಇರ್ತೀವಿ, ಯಾರ ಜೊತೆ ಬೆರಿತಾ ಇದ್ದಾರೆ, ಇದೆಲ್ಲ ತುಂಬಾನೇ ಮುಖ್ಯ. ಮತ್ತೆ ಇನ್ನೊಂದು, ನಾವ್ ಈಗಿನ ಕಾಲದ ಮಕ್ಕಳೇ ಅಗ್ರೆಷನ್ ಯಾಕೆ, ಅಗ್ರೆಸಿವ್ ಪರ್ಸನಾಲಿಟಿ ಯಾಕೆ ಡೆವಲಪ್ ಆಗ್ತಿದೆ ಅಂತ ಹೇಳಿದ್ರೆ, ಈ ವಿಜುವಲ್ ಮೀಡಿಯಾದಲ್ಲಿ ನೀವು ಈಗ ನೋಡ್ತಾ ಇರ್ಬೋದು. ನಮಗೆ ಒಂದು ಎಸ್ಕೇಪ್ ಅಂತ ಹೇಳಿದ್ರೆ, ಎಂಟರ್ಟೈನ್ಮೆಂಟ್ ಹೇಳಿದ್ರೆ ನಾವು ಟಿವಿ ಹಾಕ್ತಿವಿ, ಅದೊಂದು ಫಿಲಂ ನೋಡ್ತೀವಿ. ಈಗಿನ ಕಾಲದ ಸಿನಿಮಾಗಳಿಗೆ ಯಾವ್ದನ್ನ ಪ್ರಮೋಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ವೈಲೆನ್ಸ್. ಎಂತೆಂತದೆಲ್ಲ ರೌಡಿಸಮ್ ಅನ್ನ ಪ್ರಮೋಟ್ ಮಾಡೋದು, ಕಳ್ತನವನ್ನ ಮಾಡೋದು, ಅವರನ್ನೇ ಹೀರೋ ಆಗಿತ್ತು. ಮುಂಚೆ ಎಲ್ಲ ವಿಲನ್ ಅಂತ ತೋರಿಸ್ತಾ ಇದ್ದವ್ರೆ, ಇವತ್ತು ವಿಲನ್ ಗಳೇ ಹೀರೋ ಆಗಿ ನಾವು ನೋಡ್ತಾ ಇದೀವಿ. ಸೊ ನಾವ್ ಏನನ್ನ ನೋಡ್ತೀವಿ ಅದನ್ನ ತುಂಬಾ ವೈಸ್ ಆಗಿ ತಗೊಳ್ಳಿ. ಎಷ್ಟೇ ಕಾಲ ಬದಲಾಗಬಹುದು. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದ ಎಜುಕೇಶನ್ ಈಗಿನ ಕಾಲದ ಎಜುಕೇಶನ್ ಬಹಳ ವ್ಯತ್ಯಾಸ ಇದೆ. ಇವಾಗ ನಾವೇನಾರು ಹೇಳಕ್ ಹೋದ್ರೆ ಓಲ್ಡರ್ ಜನರೇಷನ್ ಹೇಳ್ತಾರೆ, ಖಂಡಿತ ಇದು ಸುಳ್ಳು. ಈ ವಿಜುವಲ್ ಇಮೇಜಸ್ ಯಾವ್ದನ್ನ ನೋಡ್ತಾ ಇರ್ತಾರೆ ಮಕ್ಕಳು, ಅದು ಅವರ ಮೈಂಡ್ ಮೇಲೆ ಶಾರ್ಟ್ ಟರ್ಮ್ ಅಲ್ಲ, ತುಂಬಾ ಲಾಂಗ್ ಟರ್ಮ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಅವರ ಬಿಹೇವಿಯರ್ ಒಂದು ಸ್ಟಡೀಸ್ ಕಂಡಕ್ಟ್ ಮಾಡಿದ್ದಾರೆ ರೀಸೆಂಟ್ ಸ್ಟಡೀಸ್ ಅಲ್ಲಿ. ಸೊ ಹಾಗಾಗಿ ಮಕ್ಕಳಿಗೆ ನಾವ್ ಏನನ್ನ ತೋರಿಸ್ತೀವಿ. ಯಾಕಂತ ಹೇಳಿದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಾದ್ರೆ ಬೇರೆ ಕಡೆ ಎಲ್ಲಾರು ಮಾಡಿ, ಮಕ್ಕಳ ಆಬ್ಸೆನ್ಸ್ ಅಲ್ಲಿ ನೋಡಿ. ಆದ್ರೆ ಮಕ್ಕಳ ಮುಂದೆ ಇಂತಹದೊಂದು ಯಾವ್ದೋ ಒಂದು ಫಿಲಂ ಅನ್ನ ತೋರಿಸೋದಾಗಿರಬಹುದು, ಅಥವಾ ಎಲ್ಲಿ ವೈಲೆನ್ಸ್ ಇದೆ, ಎಲ್ಲಿ ರೌಡಿಸಮ್ ಇದೆ ಅಂತದನ್ನೆಲ್ಲ ಕಡಿಮೆ ಮಾಡ್ತಾ ಹೋಗಿ. ಮತ್ತೆ ಸೋಷಿಯಲ್ ಮೀಡಿಯಾ ಅಷ್ಟೇ ಮಾತನಾಡಿಸ್ತೀನಿ ಸೌಜನ್ಯ ಅವರೇ. ಈಗ ಇಲ್ಲಿ ಸುಜಾತ ಅವರೇ, ಒಂದಷ್ಟು ಸೋಷಿಯಲ್ ಮೀಡಿಯಾದ ವಿಚಾರಗಳಂತ ಬಂದಾಗ, ಈಗ ಮಕ್ಕಳ ಪ್ರತಿ ಒಬ್ಬರ ಕೈಯಲ್ಲಿ ನಾವು ನೋಡ್ತಾ ಇರ್ತೀವಿ, ಅಂದ್ರೆ ಮೊಬೈಲ್ ಅನ್ನು ಹಿಡ್ಕೊಂಡೇ ಇರ್ತಾರೆ ಮಕ್ಕಳೇ. ತಾವು ಪ್ರೈವೇಸಿನ ಕೇಳ್ತಾ ಇರ್ತಾರೆ, ಪೇರೆಂಟ್ಸ್ ಒಟ್ಟಿಗೆ ಇದ್ದಾಗ್ಲೂ ಕೂಡ ತಮ್ಮದೊಂದು ಪ್ರೈವೇಸಿನ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಮಕ್ಕಳು ತಾವೇ ತಮ್ಮದೇ ಒಂದು ಲೋಕದಲ್ಲಿ ಇರ್ತಾರೆ ಅಂತ ಹೇಳಿ. ಸೋಷಿಯಲ್ ಮೀಡಿಯಾಗಳು ಎಷ್ಟು ಈಗ ಮಕ್ಕಳಿಗೆ ಪ್ರಾಬ್ಲಮ್ಗಳು ಮಾಡ್ತಾ ಇದೆ, ಎಫೆಕ್ಟ್ ಗಳನ್ನ ಕೊಡ್ತಾ ಇದೆ. ಯಾಕಂದ್ರೆ ಎಲ್ಲರೂ ಯಾರೇ ನೋಡಿದ್ರು ಕೂಡ ಸಣ್ಣ ಮಕ್ಕಳಿಂದ ಎಷ್ಟೋ ಸಂದರ್ಭದಲ್ಲಿ ನಾವೇ ಅವರ ತಂದೆ ತಾಯಿ ಹುಟ್ಟಿದ 6 ತಿಂಗಳ ಮಗುವಿಗೆ ಒಂದು ಅಕೌಂಟ್ ತೆಗೆದು ಇಟ್ಟಿರ್ತಾರೆ ಅಂತ ಹೇಳಿ, ನಾವೆಂತ ಅದಕ್ಕೆ ಕಾರಣ ಆಗ್ತೀವಾ ಹೇಗೆ ಅಂತ? ಖಂಡಿತವಾಗ್ಲೂ ಇದಾಗಲೇ ಹೇಳಿದಾಗೆ, ಈಗ ಮಕ್ಕಳಿಗೆ ನಾವು ಒಂದು ಊಟ ಮಾಡಿಸುವಾಗಲಿ, ಅವ್ರನ್ನ ಸುಮ್ಮನೆ ಇರಿಸ್ಬೇಕು ಅನ್ನೋದಕ್ಕಾಗಲಿ ಮೊಬೈಲನ್ನು ಕೊಟ್ಟು ಚಿಕ್ಕಂದಿಂದನೇ ಒಂದು ಪೋಷಕರ ಅಭ್ಯಾಸ ಮಾಡಿರ್ತಾರೆ. ಎರಡನೇದು, ನಾನು ಇದನ್ನು ನಮ್ಮ ಸಮಾಜನೂ ದೂಷಿಸ್ತೀನಿ, ನಮ್ಮ ಗೌರ್ಮೆಂಟನ್ನು ದೂಷಿಸ್ತೀನಿ. ಕಾರಣ ಏನಂತಂದರೆ, ಈಗ ನಿಮಗೆ ಆಧಾರ್ ಕಾರ್ಡನ್ನು ಕೊಟ್ಬಿಟ್ಟು, ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ನ ತೊಗೊಂಡು ನಿಮ್ಮ ಬ್ಯಾಂಕ್ ಅಕೌಂಟು, ನಿಮ್ಮ ಟ್ಯಾಕ್ಸು ಎಲ್ಲದಕ್ಕೂ ಲಿಂಕ್ ಮಾಡ್ತಾರೆ. ಯಾತಕ್ಕೆ? ಟ್ರೇಸ್ ಮಾಡಲಿಕ್ಕೆ, ರೈಟ್? ಅದೇ ಥರ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಂಟ್ರಿ ಇರಬೇಕು ಅಂತಂದ್ರೂ 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಅನ್ನೋ ಒಂದು ಇದನ್ನ ನಾವು ನೋಡ್ತೀವಿ ಮೇಲೆ. ಇದು ನಿಜವಾಗ್ಲೂ ಅದು ಯಾವ ರೀತಿನಲ್ಲಿ ಸೈಬರ್ ಇದ್ರವರು ಫಾಲೋ ಮಾಡ್ತಿದ್ದಾರೆ? ಇದಕ್ಕೆ ಯಾಕೆ ಇದನ್ನ ಕಟ್ ಡೌನ್ ಮಾಡ್ಲಿಕ್ಕೆ ಒಂದು ಸ್ಟ್ರಿಂಜೆಂಟ್ ಲಾನ ತಗೊಂಡ್ ಬರಬಾರ್ದು? ಇದಕ್ಕೂ ಆಧಾರ್ ಕಾರ್ಡ್ ಇಂಥದನ್ನ ಲಿಂಕ್ ಮಾಡಿ, ಸೊ ದಟ್ ಈ ತರದ್ದು ಮಕ್ಕಳು ಇದೆಲ್ಲ ಸೋಷಿಯಲ್ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗೋರು ಇದನ್ನ ಸ್ಟಾಪ್ ಮಾಡ್ಬೋದಲ್ಲ. ಒಂದು. ಎರಡನೇದು, ಅವೇರ್ನೆಸ್ಸು ಶಾಲೆನಲ್ಲಿ ಚಿಕ್ಕದ್ರಿಂದನೇ ಮಕ್ಕಳಿಗೆ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅಂತ ಏನ್ ಹೇಳ್ತೀವಿ, ಅದು ಎಲ್ಲೋ ಇವತ್ತು ಕಡಿಮೆ ಆಗ್ತಿದೆ ಆ ಮೌಲ್ಯಗಳು. ಕಾರಣ ಅಕಾಡೆಮಿಕ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ನನ್ನ ಮಗ ಇದಾಗಬೇಕು, ನನ್ನ ಮಗಳು ಇದಾಗಬೇಕು, ನಮ್ಮ ಇನ್ಸ್ಟಿಟ್ಯೂಷನ್ಸ್ಗೆ ರ್ಯಾಂಕ್ ಬರಬೇಕು, ಇದೆಲ್ಲ ಕಾಸಸ್ ದಿಂದ ಅವ್ರ ಫಿಸಿಕಲ್ ಆಕ್ಟಿವಿಟೀಸು ಕಟ್ ಡೌನ್ ಆಗ್ತಿದೆ. ಮಕ್ಕಳು ಅವ್ರದ್ದೊಂದು ಫ್ರಸ್ಟ್ರೇಷನ್ ಇರ್ಬೋದು, ಆಂಗರ್ ಇರ್ಬೋದು, ಅದೆಲ್ಲ ಹೊರಗೆ ತರಲಿಕ್ಕೆ ಫಿಸಿಕಲ್ ಆಕ್ಟಿವಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್. ಆದ್ರೆ ನೀವು ಎಷ್ಟೋ ಶಾಲೆಗಳಲ್ಲಿ ನೋಡಿ, 8ನೇ ತರಗತಿ ನಂತರ ಫಿಸಿಕಲ್ ಆಕ್ಟಿವಿಟೀಸ್ ಕಟ್ ಡೌನ್ ಆಗ್ತಾ ಬರುತ್ತೆ. ಆ ಪೀರಿಯಡ್ ಅನ್ನ ಇಟ್ ಈಸ್ ಯೂಸ್ಡ್ ಫಾರ್ ಎ ಮ್ಯಾಥ್ಸ್ ಆರ್ ಸಮಥಿಂಗ್ ಎಲ್ಸ್ ಟು
ಕವರ್ ದ ಪೋರ್ಷನ್ಸ್. ಅದಲ್ಲದೇನೆ ನಾವು ಮನೆಯಲ್ಲಿ ಅಜ್ಜ ಅಜ್ಜಿಯರು ಇರ್ಬೋದು, ತಂದೆ ತಾಯಿ ಇರ್ಬೋದು, ಒಂದು ಲಂಚ್ ಟೈಮು, ಬ್ರೇಕ್ಫಾಸ್ಟು, ಯಾವುದೋ ಒಂದು ಸಮಯದಲ್ಲಿ ನೀವು ಮಕ್ಕಳ ಹತ್ರ ಕೂತ್ಕೊಂಡು ನೀವು ಆಡ್ತಕ್ಕಂಥ 4 ಮಾತುಗಳು ಏನಿದೆ, ಆ 4 ಮಾತಿನಲ್ಲಿ ಅವರಿಗೆ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಒಂದು ಒಳ್ಳೆ ಸಿಟಿಸನ್ ಆಗ್ಬೇಕಾದ್ರೆ ನಿಮ್ದು ಜವಾಬ್ದಾರಿಗಳು ಏನು ಅನ್ನೋದನ್ನ ಚಿಕ್ಕದ್ರಿಂದ ಅರಿವು ಮೂಡಿಸ್ಕೊಂಡು ಬರಬೇಕು. ಇವರು ಫ್ಯಾಮಿಲಿಗಳಿಗೆ ಸಿಗೋದಿಲ್ಲ, ನಮ್ಗೆ ಅಜ್ಜ ಅಜ್ಜಿ ಇರುವಂತ ಫ್ಯಾಮಿಲಿಗಳು ಸಿಗೋದಿಲ್ಲ, ಫ್ಯಾಮಿಲಿ ಆಗ್ಬಿಟ್ಟಿದೆ, ಐ ಅಗ್ರಿ. ಬಟ್ ಇವಾಗ ನೀವು ಈ ಅವೇರ್ನೆಸ್ ಅನ್ನ ಹೇಗ್ ಕೊಡ್ತೀರಾ? ಮಕ್ಳು ಏನ್ ಅನ್ಕೊಂಡಿದ್ದಾರೆ, ನಾನು ಏನೋ ಒಂದ್ ಮಾಡ್ಬೋದು, ಒಡೆದಾಟ ಆಗುತ್ತೆ, ಆಯ್ತು, ಐ ಕ್ಯಾನ್ ಗೆಟ್ ಅವೇ ವಿತ್ ದಿಸ್, ಯಾಕೆ ನಾನು ಬಿಲೋ 18 years ಅಂತ ಅನ್ಕೊಂಡಿರ್ಬೋದು. ಬಟ್ ಈ JJ ಆಕ್ಟ್ ಬಗ್ಗೆ ಎಷ್ಟು ಜನಕ್ಕೆ ಅವೇರ್ನೆಸ್ ಇದೆ? ಶಾಲೆಗಳಲ್ಲಿ, ಎಷ್ಟೋ ಶಾಲೆಗಳಲ್ಲಿ ಟೀಚರ್ಸ್ ಗಳಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಪೋಷಕರಿಗೂ ಗೊತ್ತಿರೋದಿಲ್ಲ. ಸೊ ಮಕ್ಕಳಿಗೆ ಈ ತರದ ಕಾನೂನುಗಳು, ಮಕ್ಕಳ ರಕ್ಷಣಾ ವೇದಿಕೆ ಏನಿದೆಯೋ ಅದೇ ರಕ್ಷಣಾ ವೇದಿಕೆನಲ್ಲೇ ಮಕ್ಕಳು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾನೂನು ಏನಿದೆ ಅದನ್ನ ನಾವು ಮನದಟ್ಟು ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಅವ್ರಿಗೆ ಅವಾಗ ಓಕೆ, ನಾನು ಇದೆಲ್ಲ ಮಾಡಿದ್ರೆ ನಾಳೆ ದಿನ ನಾನು ಈ ತರ ಪ್ರಾಬ್ಲಮಿಗೆ ಎಂಡ್ ಅಪ್ ಆಗ್ತೀನಿ ಅನ್ನೋ ಒಂದು ಅರಿವು ಮೂಡಿಸ್ಬೇಕು ಅವ್ರಿಗೆ. ಎಸ್, ಒಂದ್ ಕಡೆ ಸೌಜನ್ಯ ಅವರೀಗ ನಾವು ಆಗ್ಲೇ ನಾನು ಹೇಳ್ತಾ ಇದ್ದೆ, ಅಂದ್ರೆ ಪೇರೆಂಟ್ಸ್ ಗಳ ಪಾತ್ರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದೇ ರೀತಿಯಾಗಿ ಈಗ 2 ವರ್ಷ ಆಗಿದೆ, ಅಟ್ಲೀಸ್ಟ್ ನಾವು ಈಗಲಾದ್ರೂ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಖುಷಿ ಎಷ್ಟೋ ಮಕ್ಕಳಲ್ಲಿ ಕಾಣಿಸಿದ್ರೆ, ಇನ್ನೊಂದಷ್ಟರಲ್ಲಿ ನಾವು ನಮ್ಮ ತೋರಿಸ್ಬೇಕು, ನಾವ್ ಏನೇನ್ ಮಾಡಿದ್ವಿ, ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ತೋರಿಸ್ಬೇಕು ಅನ್ನುವಂತಹದ್ದೇ ಇಂಟೆನ್ಷನ್ ಕಾಣಿಸ್ತದೆ ಎಷ್ಟೋ ಮಕ್ಕಳಲ್ಲಿ ಅಂತ ಹೇಳಿ. ಸೊ ಮಕ್ಕಳಲ್ಲಿ ನಾವು ಮಕ್ಕಳ ಬದಲಾವಣೆ ಅಂದ್ರೆ ವರ್ತನೆಯನ್ನ ಬದಲಾವಣೆ ಮಾಡುವಂತಹ ಬಗೆ ಹೇಗೆ ಅಂತ ಹೇಳಿ? ಏನಂತ ಅದೇ ನಾನು ಹೇಳುವ ಹಾಗೆ ಮಕ್ಕಳು ಪರ್ಸನಾಲಿಟಿ ಹೇಗೆ ಡೆವಲಪ್ ಆಗುತ್ತೆ ಅಂತ, ಈಗ ಮನೇಲಿ ಎಕ್ಸಾಂಪಲ್, ಈಗ ಮನೇಲಿ ಒಂದು ಸಣ್ಣ ಜಗಳ ಆಗುತ್ತೆ ಅಂತ ಇಟ್ಕೊಳ್ಳಿ, ತಂದೆ ತಾಯಿ ಜಗಳ ಅಂತ ಹೇಳಿದಾಗ ತಂದೆ ತಾಯಿ ಮೇಲೆ ಕೈ ಮಾಡೋದಾಗಿರ್ಬೋದು, ಅಥವಾ ಏನೋ ಒಂದು ತಮ್ಮ ಅಗ್ರೆಸಿವ್, ಯಾವಾಗ್ಲೂ ಅಷ್ಟೇ ನಾವು ಸರಿ ಅಂತ ತೋರ್ಸ್ಕೊಳ್ಲಿಕ್ಕೆ ನಮ್ಮ ವಾಯ್ಸ್ ಮೀರಿ ಜೋರಾಗಿ ಕಿರ್ಚ್ಲಿಕ್ಕೆ ಶುರು ಮಾಡ್ತೀವಿ, ಅಥವಾ ಇನ್ನೂ ನಮ್ಗೆ ಪವರ್ ತಗೊಳ್ಳಿಕ್ಕೆ ಅಲ್ಲಿ ಸಿಕ್ಕ ವಸ್ತುಗಳನ್ನ ಬಿಸಾಡ್ತೀವಿ, ಇನ್ನೂ ಹೆಚ್ಚಾಗಿ ನಾನು ಪವರ್ಫುಲ್ ಅಂತ ತೋರ್ಸ್ಕೊಳ್ಲಿಕ್ಕೆ ಸಮಟೈಮ್ಸ್ ಫಿಸಿಕಲ್ ಅಬ್ಯೂಸ್ ಕೂಡ ಮಾಡೋದನ್ನ ಮಕ್ಕಳು ನೋಡ್ತಾ ಇರ್ತಾರೆ. ಸೊ ಮನೆಯಲ್ಲಿ ನೀವು ಪರ್ಸನಾಲಿಟಿ ನಿಮ್ಮ ಚೇಂಜ್ ಆಗ್ಬೇಕು. ಯಾಕಂದ್ರೆ ನಿಮ್ಮ ಗಂಡ ಹೆಂಡತಿ ಜಗಳ ಅನ್ನೋದು 4 ಗೋಡೆ ಮಧ್ಯೆ ಇರ್ಬೇಕು, ಸೊ ಮಕ್ಕಳನ್ನು ಮಧ್ಯದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ಕಡಿಮೆ ಮಾಡ್ಬೇಕಾಗುತ್ತೆ. ಸೊ ಹೀಗೆ ಮಕ್ಕಳಿಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಕ್ಕಂತಹ ಏನ್ ನೆಗೆಟಿವ್ ಇಂಪ್ಯಾಕ್ಟ್ ಇದೆ ಅದನ್ನ ಹೇಳ್ತಾ ಹೋಗ್ಬೇಕು, ಅವರಿಗೆ ಅರಿವು ಮೂಡಿಸ್ಬೇಕು. ಯಾಕಂತ ಹೇಳಿದ್ರೆ ಆ ಏಜ್ ಅಲ್ಲಿ ಅವ್ರಿಗೆ ಅವೇರ್ನೆಸ್ ಕಡಿಮೆ ಇರುತ್ತೆ. ಅವ್ರ ಫ್ರೆಂಡ್ಸ್ ಏನ್ ಹೇಳ್ತಾರೆ, ಅವ್ರು ಏನ್ ನೋಡ್ತಾರೆ, ಅದೇ ಪ್ರಪಂಚ, ಅದೇ ನಿಜ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾನು ಹೇಳ್ದಾಗೆ ಒಂದು ಮಗುವಿಗೆ ಯಾರ ಜೊತೆ ಇದ್ದಾರೆ, ಏನ್ ಮಾತಾಡ್ತಾರೆ, ಅವ್ರ ಶಾಲೆಯಲ್ಲಿ ದಿನ ಏನ್ ನಡೀತು, ಇದ ಒಂದು ಜರ್ನಲ್ ತರ ಮಕ್ಕಳನ್ನ ತಮಾಷೆಯಲ್ಲಿ ಕೇಳ್ತಾರೆ. ಹೇಗಾಯ್ತು ಇವತ್ತು ನಿಮ್ ಸ್ಕೂಲು, ಏನ್ ಕಲ್ತೆ, ಏನ್ ಹೊಸದ್ ಕಲ್ತೆ, ಹೇಗಾಯ್ತು ನಿಮ್ ಫ್ರೆಂಡ್ಸ್ ಜೊತೆ, ಹೇಗೆ ರ್ಯಾಪ್ ಹೋಗಿದೆ, ಗೊತ್ತಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ, ಏನೋ ಚೇಂಜಸ್ ಇದೆ ಮಕ್ಕಳ ಹತ್ರ. ಇದು ನೋಡಿ, ಒಂದು ಗಂಡ ಹೆಂಡತಿ ಇದ್ರಲ್ಲೂ ಅಷ್ಟೇ, ನನ್ನ ಹಸ್ಬೆಂಡ್ ಮನೆಗ್ ಬಂದಾಗ್ಲೂ ಅಷ್ಟೇ, ಐ ಎನ್ಶೋರ್ ದಟ್ ಐ ಆಸ್ಕ್ ಹಿಮ್, ಹೌಎವರ್ ಐ ಹ್ಯಾವ್ ಅ ಬಿಸಿ ಸ್ಕೆಡ್ಯೂಲ್, ನಾನು ಕೇಳ್ತೀನಿ ಏನಾಯ್ತು ನಿಮ್ ಹಾಸ್ಪಿಟಲ್, ಏನಾಯ್ತು ಹೇಗಿತ್ತು ನಿಮ್ ಪೇಷಂಟ್ ಜೊತೆ, ಅಥವಾ ಯಾರೇ ಆಗ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಒಂದು ಒಳ್ಳೆ, ಯಾಕಂತ ಹೇಳಿದ್ ನೋಡಿ, ಯಾರಿಗೆ ಒಂದು ಹ್ಯಾಪಿ ಫ್ಯಾಮಿಲಿ ಇರುತ್ತೆ ಆ ಮನುಷ್ಯ ಎಲ್ಲಾ ಕಡೆ ತುಂಬಾ ಸಂತೋಷವಾಗಿರ್ತಾನೆ. ಸೊ ನಿಮ್ಮ ಫ್ಯಾಮಿಲಿ ಅನ್ನೋದು ಒಂದು ಸ್ಟ್ರಾಂಗ್ ಫೌಂಡೇಶನ್. ನಿಮ್ಗೆ ಆಚೆ ಏನೇ ಸರ್ಕಲ್ ಇರ್ಬೋದು, ಆದ್ರೆ ಫ್ಯಾಮಿಲಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇನ್ಶೋರ್ ನಿಮ್ಮ ಮಕ್ಕಳಾಗಿರ್ಲಿ, ನಿಮ್ಮ ಹಸ್ಬೆಂಡ್ ಆಗಿರ್ಲಿ, ಅಥವಾ ನಿಮ್ಮ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ಅವರ ದಿನ ಏನಂತ, ಯಾಕಂತ ಹೇಳಿದ್ರೆ ಅದು ಒಂದು ರ್ಯಾಪು ಬೆಳೆಯುತ್ತೆ. ಅವ್ರಿಗೆ ಏನೇ ಆಚೆ ಕಡೆ ನಡೆದಿದ್ರು ಅದನ್ನ ಹೇಳ್ಕೊಳ್ಳಕ್ಕೆ ಆಗುತ್ತೆ. ಮತ್ತೆ ನಿಮ್ಮ ಮಕ್ಕಳನ್ನ ಹೆಚ್ಚಾಗಿ ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಅವ್ರನ್ನ ಕಂಟ್ರೋಲ್ ಇಟ್ಕೋಬೇಕು ಅನ್ನೋದು ಮೂರ್ಖತನ. ಯಾವಾಗ ನೀವು ತುಂಬಾ ಫ್ರೆಂಡ್ಲಿ ಆಗಿರ್ತೀರಾ, ಯಾವಾಗ ಅವರಿಗೆ ಮನೇಲಿ ಸಪೋರ್ಟ್ ಸಿಗಲ್ವೋ, ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅನ್ನು ನೋಡ್ತಾರೆ. ಈಗ ನೀವು ಎಷ್ಟೋ ನೋಡಿ ಅಡೋಲೆಸೆಂಟ್ ಲವ್ ಸ್ಟೋರಿಗಳೆಲ್ಲ ಸ್ಟಾರ್ಟ್ ಆಗೋದು ಯಾಕೆ ಅಂತ ಹೇಳಿದ್ರೆ, ಮೇ ಬಿ ಒಂದು ಫಿಸಿಕಲ್ ನೀಡ್ಸ್ ಇರ್ಬೋದು, ಆದ್ರೆ ಎಮೋಷನಲ್ ನೀಡ್ಸ್ ಯಾವಾಗ ಮಕ್ಕಳು ತಂದೆ ತಾಯಿ ಹತ್ರ ಯಾವಾಗ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಆಗ ಈ ವರ್ಚುವಲ್ ವರ್ಲ್ಡ್ ಅನ್ನಲ್ಲಿ ಹುಡ್ತಾ ಹೋಗ್ತಾರೆ. ಸೊ ಮಕ್ಕಳನ್ನ ಹೆಚ್ಚಾಗಿ ಸ್ಟ್ರಿಕ್ಟ್ ಮಾಡಿ ಹಾಳು ಮಾಡ್ಬೇಡಿ. ಮಕ್ಕಳ ಹತ್ರ ಒಂದು ಒಳ್ಳೆ ರ್ಯಾಪ್ ಅಂತ ಹೇಳಿದ್ರೆ, ಒಂದು ಫ್ರೆಂಡ್ಲಿ ಆಗಿರೋ ಯಾವಾಗ ಒಂದು ಎನ್ವೈರನ್ಮೆಂಟ್, ಈಗ ಮಕ್ಕಳು ಒಂದು 14-15-16 ವರ್ಷ ಫ್ರೆಂಡ್ಸ್ ತರ ನೋಡಿ, ಆಯ್ತಾ, ಅವ್ರನ್ನ ಕಂಟ್ರೋಲ್ ಮಾಡ್ಬೇಕು, ಅವ್ರನ್ನ ಬೈದಲ್ಲಿಡ್ಬೇಕು. ಮತ್ತೆ ಮನೆ ಜವಾಬ್ದಾರಿಯನ್ನ ಕೊಡ್ತಾ ಹೋಗಿ. ಮನೆ ಜವಾಬ್ದಾರಿ ಅಂತ ಹೇಳಿದ್ರೆ ಇದಲ್ಲ, ಇಷ್ಟು ಹಣದಲ್ಲಿ ಹೆಂಗಪ್ಪ ಮನೆ ಜವಾಬ್ದಾರಿ ಮಾಡೋದು, ನಿಮ್ಮ ಕಷ್ಟಗಳನ್ನ ತೋರಿಸಿ. ಮಕ್ಕಳಿಗೆ ನಾವ್ ಏನ್ಕೊಂಡ್ಬಿಡ್ತೀವಿ, ನನ್ ಕಷ್ಟ, ನನ್ನ ಸ್ಕೂಲ್ ನನ್ ಮಗನ್ ಓದಿಸ್ಬೇಕು, ಸಾಲ ಸೋಲ ಆದ್ರೂ ಮಾಡಿ ನನ್ ಮಕ್ಕಳನ್ನ ಗವರ್ಮೆಂಟ್ ಶಾಲೆಯಲ್ಲಿ ಓದಿ, ಎಷ್ಟೋ ಬಿಲೋ ಪಾವರ್ಟಿಯಲ್ಲಿ ಓದಿ ಕೂಡ ಇವತ್ತು ಎಷ್ಟೋ ಜನ ನಾವು ಡಾಕ್ಟರ್ಗಳನ್ನ ನೋಡ್ತಾ ಇದೀವಿ, ಇಂಜಿನಿಯರ್ಸ್ ನ ನೋಡ್ತಾ ಇದೀವಿ, ಒಳ್ಳೆ ಸಕ್ಸಸ್ಫುಲ್ ಪೊಲಿಟಿಷಿಯನ್ಸ್ ನ ನೋಡ್ತಾ ಇದೀವಿ. ಆದ್ರೆ ನಾವ್ ಏನಂತ ಹೇಳಿದ್ರೆ ಮಕ್ಕಳಿಗೆ ವ್ಯಾಲ್ಯೂಸ್, ಮೌಲ್ಯತೆಗಳನ್ನ ತಿಳಿಸಿ. ದಯವಿಟ್ಟು ನೀವು ಯಾವ್ದೇ ಜಾತಿ ಆಗಿರ್ಲಿ, ಯಾವ್ದೇ ಧರ್ಮ ಆಗಿರ್ಲಿ, ಮಕ್ಕಳಿಗೆ ಸ್ಪಿರಿಚುಯಾಲಿಟಿಯನ್ನ ತಿಳಿಸಿ. ಯಾಕಂತ ಹೇಳಿದ್ರೆ ಆ ಅಹಂಕಾರ ಆಗಿರ್ಬೋದು, ಅಥವಾ ತನ್ನ ಅರಿವನ್ನ ಮೂಡಿಸೋದು ಒಂದು ಸ್ಪಿರಿಚುಯಾಲಿಟಿಗೆ ಮಾತ್ರ ಶಕ್ತಿ ಇರುತ್ತೆ.
5 ನಿಮಿಷ ನಿಮ್ ಉಸಿರನ್ನ ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಎಷ್ಟೋ ಸತಿ ನಮಗೆ ಏನಂತ ಹೇಳಿದ್ರೆ ಮೆಡಿಟೇಷನ್ ಅಂತ ಹೇಳಿದ್ರೆ ನಾನು ಏನ ಹೇಳ್ತೀನಿ ಅಂತ ಹೇಳಿದ್ರೆ ಮೆಡಿಟೇಷನ್ ಅಂತ ಹೇಳಿದ್ರೆ ನೀವು ಸಾಧು ಸನ್ಯಾಸಿಯಾಗಿ ಅಂತಲ್ಲ. ಈಗ ನೀವು ಮೆಡಿಟೇಷನ್ ಕೂತಾಗ ಎಷ್ಟೊಂದು ಅನ್ವಾಂಟೆಡ್ ಥಾಟ್ಸ್ ಬರುತ್ತೆ ನಿಮ್ಗೆ. ಆದ್ರೆ ವಾಟ್ ಯು ಚೂಸ್ ಇಸ್ ಟು ಸಿಟ್ 5 minutes ಕ್ವೈಟ್ಲಿ. ಆ 5 minutes ಕ್ವೈಟ್ಲಿ ಹೇಗೆ ಕೂತ್ಕೋತಾರೆ ಇಡೀ ದಿನ ನಿಮ್ಮನ್ನ ಮ್ಯಾನೇಜ್ ಮಾಡಿ. ನಿಮ್ಮ ಸುತ್ತಮುತ್ತ ಎಲ್ಲಾ ಏನೇನೋ ಆಗ್ತಾ ಇರುತ್ತೆ, ಆದ್ರೆ ಒಂದು ಚಾಯ್ಸ್ ನಿಮ್ಗಿರುತ್ತೆ, ಯು ಕ್ಯಾನ್ ರಿಮೈನ್ ಕಾಮ್ ಅಂಡ್ ಸೈಲೆಂಟ್. ಸೊ ಇದನ್ನ ನೀವು ನಿಮ್ಮಲ್ಲಿ ಇನ್ಕಲ್ಕೇಟ್ ಮಾಡ್ಕೊಳ್ಳಿ. ಇದರಿಂದ ಇಂಪ್ಯಾಕ್ಟ್ ತುಂಬಾನೇ ಇರುತ್ತೆ. ಮತ್ತೆ ಹೆಚ್ಚಾಗಿ ಮಕ್ಕಳನ್ನ ನೇಚರ್ಗೆ ಕರ್ಕೊಂಡು ಹೋಗೋದಿರ್ಬೋದು ಅಥವಾ ಒಂದು ಹೈಕ್ ಕರ್ಕೊಂಡು ಹೋಗೋದಾಗಿರ್ಬೋದು. ಈ ತರ ಮಕ್ಕಳನ್ನ ಒಂದು, ಯಾಕಂತ ಹೇಳಿದ್ರೆ ಇಂತಹ ಮಕ್ಕಳು ದೇ ಟ್ರೈ ಟು ಆಕ್ಟ್ ಆಸ್ ಅ ಮಿನಿ ಅಡಲ್ಟ್. ಅಂದ್ರೆ ನಾವು ದೊಡ್ಡರ ತರ ಆಗ್ಬೇಕು, ದೊಡ್ಡರ ತರ ಆಡ್ಬೇಕು, ದೊಡ್ಡರ ತರ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೇಕು. ಸೊ ಅದನ್ನ ಬೇರೆ ತರ ಅವರ ಡೈವರ್ಷನ್ ಕೊಡಿ ನೀವು. ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೇಡಮ್ ಒಳ್ಳೆ ಹೇಳಿದ್ರು. ಸೊ ನಮ್ಮಲ್ಲಿ ತುಂಬಾ ಎನರ್ಜಿ ಇರುತ್ತೆ, ಯಾವಾಗ್ಲೂ ಅಷ್ಟೇ ತುಂಬಾ ಎನರ್ಜಿ ಇರುತ್ತೆ. ಅದು ಕೆಟ್ಟ ದಿಕ್ಕು ಹಾಕ್ಬೋದು, ಒಳ್ಳೆ ದಿಕ್ಕು ಹಾಕ್ಬೋದು. ಯಾವಾಗ ನಾವು ನಮ್ಮ ದೇಹವನ್ನ ಒಂದು ಮೇಂಟೈನ್ ಮಾಡೋದಾಗಿರ್ಬೋದು ಎಲ್ಲ ಹೇಳಿದ್ರೆ ಯಾವಾಗ ಮಕ್ಕಳಿಗೆ ಅದು ಇಂಪಾರ್ಟೆನ್ಸ್ ಅನ್ನ ತಿಳಿಸ್ಬೇಕು. ಇಂಟರ್ನಲ್ ಪೀಸ್ ನಮ್ಮ ಆರೋಗ್ಯ, ಹೆಲ್ತ್ ಇಸ್ ವೆಲ್ತ್ ಅನ್ನೋದು. ಸೊ ಇದನ್ನ ಯಾವಾಗ ತಿಳಿಸ್ತೀರೋ ಆ ಮಕ್ಕಳಿಗೆ ಖಂಡಿತವಾಗಿ ನಿಮ್ಮ ಮಕ್ಕಳನ್ನ ಬರೀ ಒಂದು ಮಕ್ಕಳು ಯಾವ ಮಕ್ಕಳು ಕೇಳಲ್ಲ ನನ್ನ ಹುಟ್ಟಿಸು ಅಂತ. ನಾವು ಹುಟ್ಟಿಸದ್ಮೇಲೆ ಅದರ ಜವಾಬ್ದಾರಿಯನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ. ಮಕ್ಕಳನ್ನ ಒಂದು ಒಳ್ಳೆಯ ಭವಿಷ್ಯನ ರೂಪಿಸುವಂತ ಪ್ರಯತ್ನ ಮಾಡಬೇಕಾಗುತ್ತೆ ಅಂತ. ಸುಜಾತ ಅವರೇ, ಇದರಲ್ಲಿ ಐ ವುಡ್ ಲೈಕ್ ಟು ಆಡ್ ಒನ್ ಥಿಂಗ್. ಈಗ ನಾವು ಹೇಳ್ತಾ ಇದ್ವಿ ಮನೆಯಲ್ಲಿ ನಾವು ಸಾಕಷ್ಟು ಸಮಯನ ಮಕ್ಕಳ ಜೊತೆನಲ್ಲಿ ನಾವು ಸ್ಪೆಂಡ್ ಮಾಡಬೇಕು, ಅವ್ರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಮತ್ತೆ ಟೀನೇಜ್ಗೆ ಎಂಟರ್ ಆದ ತಕ್ಷಣ ಅವರಿಗೆ ನಾವು ಆ ಒಂದು ಫ್ರೀಡಮ್ ಅನ್ನ ಕೊಡಬೇಕು. ಅವರಿಗೆ ಒಂದು ಡೂ ವಾಟ್ ಐ ಸೇ ಅನ್ನೋದಕ್ಕಿಂತ ಡೂ ವಾಟ್ ಯು ವಾಂಟ್ ಅನ್ನೋ ಒಂದು ಫ್ರೀಡಮ್ ಅನ್ನ ಅವರಿಗೆ ಕೊಡಬೇಕು. ಸೊ ಆ ಫ್ರೀಡಮ್ ಜೊತೆಗೆ ನೀವು ಏನ್ ಮಾಡ್ತಾ ಇದ್ದೀರಾ, ಆ ಮಕ್ಕಳು ನೀವು ಮೀಡಿಯಾ ಕೊಟ್ಟಿದ್ದೀರಾ, ಮೊಬೈಲ್ ಕೊಟ್ಟಿದ್ದೀರಾ, ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ, ಸಿ ಯು ಶೋ ಮಿ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ. ಸೊ ಈಗ ನಿಮ್ಮ ಮಕ್ಕಳು ಯಾರ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡಿದಾರೋ ಅದ್ರ ಮೇಲೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದಾರಾ, ಸೇಫ್ ಗ್ರೂಪ್ ಅಲ್ಲಿ ಇದಾರಾ ಅಂತ. ಇದು ಪೋಷಕರ ಜವಾಬ್ದಾರಿ. ಈಗಾಗಲೇ ಹೇಳಿದಾಗೆ ಎಷ್ಟೋ ಮಕ್ಕಳು, ಇಟ್ ಇಸ್ ನಾಟ್ ದಟ್ ಇವಾಗ ನಾವು ಹೇಳ್ತಾ ಇರಾಗೆ ಐಶೋ ಆರಾಮಿ ಲೈಫ್ ಇಂದ ಬಂದಿರತಕ್ಕಂಥ ಮಕ್ಕಳು, ಖಂಡಿತವಾಗ್ಲೂ ಅಲ್ಲ. ಇದರಲ್ಲಿ ಎಷ್ಟೋ ಮಕ್ಕಳು ಈ ಗ್ಯಾಂಗ್ ನಲ್ಲಿ ಇದ್ದವರಂತಲ್ಲಿ ಬಡತನದಿಂದ ಬಂದಂತ ಕುಟುಂಬದ ಮಕ್ಕಳು ಕೂಡ ಇದ್ದಾರೆ. ಸೊ ಅಲ್ಲಿ ಎಜುಕೇಶನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇಲ್ಲಿ. ಸೊ ಇಲಿಟ್ರೇಟ್ ಫ್ಯಾಮಿಲಿಯಿಂದ ಬಂದಂತ ಮಕ್ಕಳು ಅಥವಾ ಅವರಿಗೆ ಸರಿಯಾದ ತಂದೆ ಇಲ್ಲ, ತಾಯಿ ಇಲ್ಲ, ಈ ತರದ ಮಕ್ಕಳುಗಳು ಕೂಡ ಅಲ್ಲಿ ಇರ್ತಾರೆ. ಸೊ ನಾವು ಯಾರನ್ನೂ ಒಂದು ಇದರಲ್ಲಿ ಹೇಳಲಿಕ್ಕಾಗಲ್ಲ. ಸೊ ಇವಾಗ ಈ ತರದ ಸಿಚುಯೇಷನ್ ನಲ್ಲಿ ಶಾಲಾ ಯಾವ ರೀತಿಯಾದ ಒಂದು ಪಾತ್ರವನ್ನ ವಹಿಸುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಮನೆಯಲ್ಲಿ ಇವಾಗ ನಾವು ಆ ಒಂದು ಎನ್ವೈರನ್ಮೆಂಟ್ ಸಿಗದೆ ಇರತಕ್ಕಂಥ ಮಕ್ಕಳು ಶಾಲೆನಲ್ಲಿ ಅದನ್ನ ಟೀಚರ್ಸ್ ಐಡೆಂಟಿಫೈ ಮಾಡಬೇಕು. ಅದು ಬಹಳ ಈಸಿ. ಅವ್ರ ಬಿಹೇವಿಯರ್ ಅಲ್ಲಿ ಇರ್ಬೋದು, ಅವರ ಒಂದು ಆಕ್ಟಿವಿಟೀಸ್ ನಲ್ಲಿ ಇರ್ಬೋದು, ಆಸ್ ಎ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಗೊತ್ತಿರುತ್ತೆ ಆ ಮಗುದು ಬ್ಯಾಕ್ ಗ್ರೌಂಡ್ ಏನು ಅಂತ ಮಕ್ಕಳನ್ನ ಅವರು ಕರೆದು ಕೌನ್ಸಿಲಿಂಗ್ ರೆಗ್ಯುಲರ್ ಆಗಿ ಮಾಡಿ ಅವರು ಈ ತರದಂತ ಒಂದು ಸ್ಟೆಪ್ಗಳಿಗೆ ಅಥವಾ ದಾರಿಗಳಿಗೆ ಹೋಗದೆ ಇರೋದಕ್ಕೆ ಒಂದು ಹೆಲ್ಪ್ ಮಾಡಬೇಕಾದಂತೂ ಖಂಡಿತವಾಗ್ಲೂ ಶಾಲೆದು ಬಹಳ ಮಹತ್ವವಾದ ರೋಲ್ ಇದೆ ಇದರಲ್ಲಿ. ಸೊ ಅದಕ್ಕೆ ಹೇಳಿದ್ದು ಇಲ್ಲಿ ಏನಾಗ್ಬಿಟ್ಟಿದೆ, ಎಜುಕೇಶನ್ ಓನ್ಲಿ ಅಕಾಡೆಮಿಕ್ಸ್ ಅನ್ನೋ ಒಂದು ಮನೋಭಾವನೆಯನ್ನ ತೆಗೆದು ಪ್ರತಿಯೊಂದು ಶಾಲೆಗಳು ಈ ಒಂದು ಘಟನೆಯ ಒಂದು ಎಕ್ಸಾಂಪಲ್ ಆಗಿ ತಗೊಂಡು ಒಂದು ಪೀರಿಯಡ್ ಅನ್ನ ದಯವಿಟ್ಟು ಅವರಿಗೆ ಲೈಫ್ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸಸ್ ಅನ್ನ ಇನ್ವಾಲ್ವ್ ಮಾಡ್ಲಿಕ್ಕೆ ಇಡಿ. ಅದರಲ್ಲಿ ಅವ್ರಿಗೆ ವ್ಯಾಲ್ಯೂ ಬೇಸ್ಡ್ ಹೇಳ್ಕೊಡಿ. ಸೊಸೈಟಿನಲ್ಲಿ ಹೇಗಿರ್ಬೇಕು, ಒಬ್ಬರಿಗೆ ತೊಂದರೆ ಮಾಡೋದ್ರಿಂದ ಏನೆಲ್ಲ ತಾವು ತೊಂದರೆಗೆ ಒಳಗಾಗ್ತಾರೆ, ಈ ತರದ ಎಲ್ಲ ಒಂದು ಇದನ್ನ ಚಿಕ್ಕಂದ್ರ ಕ್ಲಾಸ್ಗಳಿಂದಾನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಬರಬೇಕು. ಸೊ ಒನ್ಸ್ ಅವ್ರ ಟೀನೇಜ್ ಬಂದಾಗ ಅವಾಗ ಅವ್ರಿಗೆ ಈ ತರದ ವ್ಯಾಲ್ಯೂ ಬೇಸ್ಡ್ ಕ್ಲಾಸಸ್ ಬಹಳ ಹೆಲ್ಪ್ ಆಗುತ್ತೆ. ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಇನ್